ಹಾಯ್ ಫ್ರೆಂಡ್ಸ್, ತುಂಬ ಜನರಿಗೆ ಹೊಟ್ಟೆಯಲ್ಲಿ ಪದೇ ಪದೇ ಗ್ಯಾಸ್ ಆಗ್ತಾ ಇರುತ್ತೆ. ಏನೇ ಸ್ವಲ್ಪ ತಿಂದರೂ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ. ಈ ಗ್ಯಾಸು ಸ್ವಲ್ಪ ಮಟ್ಟಿಗೆ ಆಗಿರುತ್ತೆ, ನಂತರ ಇದು ಬೆಳೆದು ಹೊಟ್ಟೆ ಪೂರ್ತಿ ಸೇರಿಕೊಂಡು ಹೊಟ್ಟೆಯುಬ್ಬರ ಆಗುತ್ತೆ. ಹೆವಿ ಅಂತ ಅನಿಸ್ತಾ ಇರುತ್ತೆ. ಮತ್ತು ತುಂಬ ಜನರಿಗೆ ತುಂಬಾ ವರ್ಷಗಳಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ 2 ನಿಮಿಷದಲ್ಲಿ ಎಷ್ಟೇ ಹಳೆಯದಾಗಿರುವಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಇದಕ್ಕೆ ನಾನು ಒಂದು ಮಸಾಜನ್ನು ಹೇಳ್ತಾ ಇದ್ದೀನಿ, ಜೊತೆಗೆ ಮನೆಮದ್ದನ್ನು ಕೂಡ ಹೇಳ್ತಾ ಇದ್ದೀನಿ. ಇವೆರಡನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಸೊ 2 ನಿಮಿಷದ ಮಸಾಜನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೊಟ್ಟೆ ಭಾರ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ತಕ್ಷಣವೇ ಕಡಿಮೆ ಆಗುತ್ತೆ. ಈ ಥರ ಹೊಟ್ಟೆ ಭಾರ ಆಗ್ತಾ ಇರುವಾಗ, ಹೊಟ್ಟೆ ಉಬ್ಬರ ಅನಿಸ್ತಾ ಇರುವಾಗ, ಗ್ಯಾಸ್ ಆದಾಗ ಎದೆಯಲ್ಲಿ ಕಿರಿಕಿರಿ ಅನಿಸ್ತಾ ಇರುತ್ತೆ, ಎದೆಯಲ್ಲಿ ಹುಳಿತೇಕ್ ಬಂದಂಗೆ ಆಗುತ್ತೆ, ಎದೆ ಉರಿತಾ ಇರುತ್ತೆ, ನಮಗೆ ಇರಿಟೇಷನ್ ಆಗುತ್ತೆ, ಕೆಲವೊಂದು ಸರಿ ತಲೆನೋವು ಕೂಡ ಹೆಚ್ಚಾಗುತ್ತೆ. ಸೋಡಾ ಬಾಟಲಿನ ಮುಚ್ಚಳವನ್ನು ತೆಗೆದಾಗ ಎಷ್ಟು ಬೇಗ ಗ್ಯಾಸ್ ಹೊರಗಡೆ ಹೋಗುತ್ತೋ ಅದೇ ರೀತಿಯಲ್ಲಿ ನಿಮಗೆ ಇವತ್ತಿನ ಮನೆಮದ್ದು ಇಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರಿಬೇಡಿ. ಮೊದಲು ನಾವು ಹೊಟ್ಟೆಯಲ್ಲಿ ಗ್ಯಾಸ್ ಯಾಕಾಗತ್ತೆ, ಏನು ಕಾರಣ ಇರ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಓವರ್ ಈಟಿಂಗ್ ಮಾಡ್ತೇವೆ. ಅಂದರೆ ತುಂಬಾ ಜಾಸ್ತಿ ಊಟ ಮಾಡಿದಾಗ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ತುಂಬ ಜನರಿಗೆ ಗ್ಯಾಸ್ ಆಗುತ್ತೆ. ಕೆಲವೊಬ್ಬರಿಗೆ ಹಾಲಿನ ಪದಾರ್ಥಗಳನ್ನು ತಿಂದಾಗ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಕಾಲಿಫ್ಲವರು ಮತ್ತು ಕೆಲವೊಂದು ಬೇಳೆಕಾಳುಗಳನ್ನು ತಿಂದಾಗಲೂ ಸಹ ಗ್ಯಾಸಿನ ಪ್ರಾಬ್ಲಮ್ಮು ಕಾಣಿಸುತ್ತೆ. ಬಟಾಣಿ, ಆಲೂಗಡ್ಡೆ ಇಂತಹ ಪದಾರ್ಥಗಳನ್ನು ತಿಂದಾಗಲೂ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಾಡುತ್ತೆ. ಇದರಿಂದಾಗಿ ಹೊಟ್ಟೆಯಲ್ಲಿ ನೋವು ಕೂಡ ಆಗುತ್ತೆ. ಅಂತಹದ್ದನ್ನು ನೀವು ಕಂಡುಕೊಂಡು ಅದನ್ನು ಅವಾಯ್ಡ್ ಮಾಡಿ. ಇನ್ನು ತುಂಬ ಜನರು ಬೇಕಂತಹ ಆಹಾರಗಳನ್ನು, ಜಂಕ್ ಫುಡ್ಗಳನ್ನು ತಿಂತಾ ಇರ್ತಾರೆ. ಇದರಿಂದಾಗಿಯೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಮನೆಮದ್ದು ನೋಡೋದಾದರೆ ಒಣ ದ್ರಾಕ್ಷಿಯನ್ನು ತೆಗೆದುಕೊಳ್ಳಿ. ಒಣ ದ್ರಾಕ್ಷಿಯಲ್ಲೂ ಕೂಡ ಬೇರೆ ವೆರೈಟಿಯಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲೂ ಸ್ವಲ್ಪ ಡಾರ್ಕ್ ಕಲರಲ್ಲಿರೋದು, ಉದ್ದಕ್ಕಿರೋದು, ಅದರಲ್ಲಿ ಬೀಜ ಇರುತ್ತಲ್ವ, ಅಂಥದ್ದನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಸಿಕ್ಕಿದರೆ ಈ ಥರ ಒಣ ದ್ರಾಕ್ಷಿಯನ್ನು ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ನಾರ್ಮಲ್ ಒಣ ದ್ರಾಕ್ಷಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ನೀವು ಬಳಸ್ಕೊಳ್ಬಹುದು. ನಂತರ ಬಡೆ ಸೊಪ್ಪನ್ನು ತೆಗೆದುಕೊಳ್ಳಿ. ಇವಾಗ ನಾನು 1 ಚಮಚದಷ್ಟು ಬಡೆ ಸೊಪ್ಪು ಅಥವಾ ಸೋಂಪನ್ನು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ಹುರಿದಿರೋದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇನ್ನೂ 1 ಚಮಚದಷ್ಟು ಸೋಂಪನ್ನು ಹುರಿದೇನೆ ಇದರೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು 3 ಚಮಚದಷ್ಟು ಒಣ ದ್ರಾಕ್ಷಿಯನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ನೀವು ಎಷ್ಟು ಬಡೆ ಸೊಪ್ಪನ್ನು ತೆಗೆದುಕೊಂಡಿದ್ರೋ ಅದರ ಅರ್ಧದಷ್ಟು ಕಾಳುಮೆಣಸನ್ನು ಕೂಡ ಸೇರಿಸ್ಕೊಳ್ಳಿ, ಅಥವಾ ನೀವು ಪುಡಿನಾದರೂ ಹಾಕ್ಕೊಳ್ಬಹುದು. ನಂತರ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಕೂಡ ನಾವು ಕಟ್ ಮಾಡಿಬಿಟ್ಟು ಇದರೊಂದಿಗೆ ಸೇರಿಸ್ಕೊಳ್ಳೋಣ. ಇವಾಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೀತಿಯಲ್ಲಿ ತಯಾರಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಚೂರ್ಣ ತಯಾರಾಗಿದೆ. ಇದಕ್ಕೆ ಒಂದು ಚೂರು 2-3 ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳಿ, ಅಥವಾ ನೀವು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡು ಸೇರಿಸ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1/4 ಚಮಚದಷ್ಟು ಊಟ ಮಾಡಿದ ನಂತರ ಈ ಚೂರ್ಣವನ್ನು ನೀವು ತಿನ್ನಬೇಕಾಗತ್ತೆ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದು ಒಣ ದ್ರಾಕ್ಷಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ನೀವು ಮಧ್ಯಾಹ್ನನೂ ಕೂಡ ತೆಗೆದುಕೊಳ್ಬೋದು, ರಾತ್ರಿನೂ ಕೂಡ ತೆಗೆದುಕೊಳ್ಬಹುದು. ಮತ್ತು ಈ ಚೂರ್ಣವನ್ನು ನೀವು ಮಾಡಿಕೊಂಡು ಸಹ ಇಟ್ಕೊಳ್ಬಹುದು. ಸ್ವಲ್ಪ ಊಟ ಆದ ನಂತರ ತಿನ್ನೋದ್ರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ನಿವಾರಣೆ ಆಗೋದ್ರೊಂದಿಗೆ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ತೆಗೆದುಕೊಳ್ಳೋದ್ರಿಂದ. ತುಂಬ ಜನರಿಗೆ ತುಂಬ ಹಳೆಯದಾಗಿರುವಂಥ ಗ್ಯಾಸ್ ಇರುತ್ತೆ. ಸೊ ಅದನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಇದು ತುಂಬಾ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮಸಾಜ್ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ. ಸೊ ಈ ಟ್ರೀಟ್ಮೆಂಟನ್ನು ನೀವು ಮಾಡ್ಕೊಳ್ಳೋದ್ರಿಂದ ಬರೀ 2 ನಿಮಿಷ ಸಾಕು ನಿಮ್ಮ ಹೊಟ್ಟೆಯಲ್ಲಿರುವಂಥ ಗ್ಯಾಸ್ ಎಲ್ಲ ಕ್ಲಿಯರ್ ಆಗೋಕ್ಕೆ. ಇವಾಗ ನಿಮ್ಮ ಮಧ್ಯದ ಬೆರಳನ್ನು ತೆಗೆದುಕೊಂಡು ಮಧ್ಯದ ಪಾರ್ಟ್ ಇರುತ್ತಲ್ವ, ಆ ಮಧ್ಯದ ಪಾರ್ಟೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಫಸ್ಟ್ ಒಂದು ಜಾಯಿಂಟ್ ಬರುತ್ತೆ. ಜಾಯಿಂಟಿನಿಂದ ಸ್ವಲ್ಪ ಕೆಳಗಡೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಪೆನ್ನಿಂದ. ಸೊ ಈ ಪಾಯಿಂಟಲ್ಲಿ ನೀವು ಸ್ವಲ್ಪ ಒತ್ಕೋಬೇಕಾಗತ್ತೆ. ಕೈಗಳಿಂದಲೂ ನೀವು ಒತ್ಕೋಬೋದು, ಅಥವಾ ಪೆನ್ನಿಂದಾದರೂ ಕೂಡ ಆ ಪಾಯಿಂಟನ್ನು ನೀವು ಒತ್ಕೋಬೋದು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸು 2 ನಿಮಿಷದಲ್ಲಿ ಹೊರಗಡೆ ಹೋಗುತ್ತೆ.
ತುಂಬಾ ಎಕ್ಸಲೆಂಟಾಗಿ ಇದು ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಈ ಪ್ರೆಷರ್ ಪಾಯಿಂಟ್ಸಲ್ಲಿ ನೀವು ಈ ರೀತಿ ಮಸಾಜ್ ಕೂಡ ಮಾಡ್ಬೋದು. ನೋಡಿ, ನಾನು ಪೆನ್ನಿಂದ ಮಸಾಜ್ ಮಾಡ್ತಾ ಇದ್ದೀನಿ. ನೀವು ಬೆರಳಿನಿಂದಲೂ ಕೂಡ ಈ ರೀತಿ ಹಗುರವಾಗಿ ಮಸಾಜ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ರೀತಿ ಮಾಡಿದಾಗ ನಿಮ್ಮ ಹೊಟ್ಟೆಲಿರುವಂತಹ ಗ್ಯಾಸ್ ಎಲ್ಲ ರಿಲೀಸ್ ಆಗುತ್ತೆ. ನಿಮಗೆ ಆ ಪಾಯಿಂಟ್ ಗೊತ್ತು ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ, ಬಟ್ ನೀವೇನು ಮಾಡ್ಬೋದು, ಮಧ್ಯದ ಪಾರ್ಟ್ ಇರುತ್ತಲ್ವ ಅದನ್ನು ಸ್ವಲ್ಪ ನೀವು ಒತ್ತೋದ್ರಿಂದ ನಿಮ್ಮ ಗ್ಯಾಸ್ ರಿಲೀಸ್ ಆಗುತ್ತೆ. ಮತ್ತು ನಿಮಗೆ ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ ಬಸ್ಸಲ್ಲೆಲ್ಲ ಒಂದು ರೀತಿ ವಾಂತಿ ಆದಂಗೆ ಅನಿಸುತ್ತೆ. ಇದೆಲ್ಲ ಹೊಟ್ಟೆಯಲ್ಲಿ ಸ್ವಲ್ಪ ಗಾಳಿ ಸೇರ್ಕೊಳ್ಳೋದ್ರಿಂದಲೂ ಕೂಡ ಆಗುತ್ತೆ. ಹಾಗಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ನಿಮ್ಮ ಮಧ್ಯದ ಬೆರಳನ್ನು ಜಸ್ಟ್ ಈ ರೀತಿ ಒತ್ಕೊಂಡ್ರೆ ಸಾಕು. ಸ್ವಲ್ಪ ಮಸಾಜ್ ಮಾಡೋದ್ರಿಂದ ನಿಮಗೆ ವಾಂತಿ ಆಗುವಂತಹ ಸಿಚುವೇಶನ್ ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ಇದನ್ನು ನೀವು ಎರಡೂ ಕೈಯ ಬೆರಳಿಗೂ ಕೂಡ ಮಾಡಬೇಕಾಗತ್ತೆ. ನೋಡಿ, ನಾನು ಈ ಬೆರಳಿಗೆ ಪಾಯಿಂಟನ್ನು ಹಾಕಿಲ್ಲ, ಹಾಗೆಯೇ ಈ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನಾನು ಒತ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದಾಗ ನಿಮ್ಮ ಹೊಟ್ಟೆಲಿರುವಂಥ ಗ್ಯಾಸು, ಬ್ಲೋಟಿಂಗ್ ಎಲ್ಲ ಹೊರಗಡೆ ಹೋಗುತ್ತೆ. ಇನ್ನು ತುಂಬ ಜನರಿಗೆ ತುಂಬಾ ವರ್ಷಗಳಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಹೊಟ್ಟೆ ಸರಿಯಾಗಿ ಕ್ಲೀನೇ ಆಗಲ್ಲ. ಅಂಥವ್ರು ಏನು ಮಾಡಿ, ಮೆಂತ್ಯ ಕಾಳನ್ನು ತೆಗೆದುಕೊಳ್ಳಿ. ಮತ್ತು ಇವಾಗ ನಾನು ಪ್ರೆಷರ್ ಪಾಯಿಂಟನ್ನು ಹೇಳಿದ್ದೇನಲ್ವ, ಅದರ ಮೇಲೆ ಒಂದು ಮೆಂತ್ಯ ಕಾಳನ್ನು ಇಟ್ಬಿಟ್ಟು ಸ್ವಲ್ಪ ಗಮ್ ಟೇಪ್ನಿಂದ ಅದನ್ನು ಕವರ್ ಮಾಡಿ. ಎರಡೂ ಬೆರಳುಗಳಿಗೂ ಕೂಡ ನೀವು ಈ ರೀತಿ ಮಾಡಬೇಕಾಗತ್ತೆ. ಎರಡೂ ಕೈಯ ಬೆರಳುಗಳಿಗೂ ಕೂಡ ಈ ರೀತಿ ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕವರ್ ಮಾಡಿಬಿಟ್ಟು ನೀವು ರಾತ್ರಿ ಈ ಟ್ರೀಟ್ಮೆಂಟನ್ನು ಮಾಡಬೇಕಾಗತ್ತೆ. ಪ್ರತಿದಿನವೂ ರಾತ್ರಿ ಈ ಟ್ರೀಟ್ಮೆಂಟನ್ನು ಮಾಡಿ ನೀವು ಮಲಗೋದ್ರಿಂದ ನಿಮ್ಮ ಎಷ್ಟೇ ಹಳೆಯದಾಗಿರುವಂತಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ನಾವು ಊಟ ಮಾಡಬೇಕಾದ್ರೆ ಗಪ ಗಪ ಅಂತ ಊಟ ಮಾಡ್ತೇವೆ, ಹಾಗೆ ಮಾಡಬಾರ್ದು. ಅದ್ರ ಬದಲು ಸ್ವಲ್ಪ ಊಟವನ್ನು, ತುತ್ತನ್ನು ಚೆನ್ನಾಗಿ ಜಗಿದು ತಿನ್ನಿ. ಯಾಕಂದರೆ ನಮ್ಮ ಬಾಯಲ್ಲಿರುವಂತಹ ಲಾಲಾರಸದೊಂದಿಗೆ ನಾವು ಸೇವಿಸುವಂತಹ ಆಹಾರ ಸೇರಬೇಕು. ಇದರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ನೀರು ಕುಡಿಬೇಕಾದ್ರೂ ಅಷ್ಟೇ, ಗಟಗಟ ಅಂತ ನೀರು ಕುಡಿಬೇಡಿ, ನಿಧಾನವಾಗಿ ನೀರು ಕುಡೀರಿ. ಮೇಲಿಂದ ನೀರು ಕುಡಿಬೇಡಿ. ಮೇಲಿಂದ ನೀರು ಕುಡಿದಾಗ ಏನಾಗುತ್ತೆ ಅಂದರೆ ಹೊರಗಿನ ಗಾಳಿಯೆಲ್ಲ ಒಳಗಡೆ ಸೇರಿಕೊಳ್ಳುತ್ತೆ. ಹಾಗಾಗಿ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತೆ. ಊಟ ಮಾಡಿದ ನಂತರ ತಕ್ಷಣವೇ ಹೋಗಿ ಮಲ್ಕೋಬೇಡಿ ಅಥವಾ ಕೂತ್ಕೋಬೇಡಿ. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ. ಯಾಕಂದರೆ ನಾವು ತಿನ್ನಂತಹ ಆಹಾರ, ಕುಡಿದಿರುವಂತಹ ನೀರಿನ ನಡುವೆ ಗಾಳಿ ಸೇರಿಕೊಂಡಾಗ ಹೊಟ್ಟೆ ನೋವಾಗುತ್ತೆ. ಹಾಗಾಗಿ ಸ್ವಲ್ಪ ಓಡಾಡಿ. ಸ್ನೇಹಿತರೆ, ತಿಳ್ಕೊಂಡಲ್ವ ನಾವು ಯಾವ ರೀತಿ ನಮ್ಮ ಹೊಟ್ಟೆಲಿರುವಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು, ಗ್ಯಾಸನ್ನು ಹೇಗೆ ರಿಲೀಸ್ ಮಾಡ್ಬೋದು, ಯಾವ ರೀತಿ ಟ್ರೀಟ್ಮೆಂಟನ್ನು, ಮನೆಮದ್ದನ್ನು ನಾವು ಮಾಡ್ಕೊಳ್ಬೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಕೂಡ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.